ನಮಸ್ಕಾರ ವೀಕ್ಷಕರು, ಎಪಿಸೋಡ್ನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದಿರುವಂಥ ಒಂದು ರೀಸೆಂಟಾಗಿ ಬಂದಿರುವಂಥ ಹೊಸ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ. ಇದು ಭಾಳ ಮುಖ್ಯವಾಗಿರುವಂಥದ್ದು, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಅದೇನಪ್ಪ ಅಂತಂದರೆ, ಯಾವುದೇ ಕಾರಣದಿಂದಾಗಲಿ ಒಂದು ವೇಳೆ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದಿಲ್ಲಪ್ಪ ಅಂತಂದರೆ ಅಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಇನ್ನೊಂದು ಅವಕಾಶವನ್ನು ಕೊಡಲಾಗಿದೆ. ಅಂದರೆ 15ನೇ ತಾರೀಕು ಅಕ್ಟೋಬರ್ 2020 ಸಂಜೆ 4 ಗಂಟೆಯಿಂದ 18 ಅಕ್ಟೋಬರ್ 2020ರವರೆಗೆ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರು ಇದುವರೆಗೂ ಅಪ್ಲೋಡ್ ಮಾಡಿದ್ದಿಲ್ಲ ಅಂತಂದರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ, ಅವರಿಗೆ ಇನ್ಫಾರ್ಮ್ ಮಾಡಿ ಮತ್ತೊಂದು ಅವಕಾಶ ಕೊಡಲಾಗಿದೆ ಅಂತ ಹೇಳಿ. ಮತ್ತು ಕೆಲವು ವಿದ್ಯಾರ್ಥಿಗಳು ಒಂದು ವೇಳೆ ಅಪ್ಲೋಡ್ ಮಾಡಿದರೂ ಸಹ ಡಿಕ್ಲರೇಷನ್ ಮಾಡದೆ ಸಬ್ಮಿಟ್ ಮಾಡಿಲ್ಲ ಅಂತಂದರೂ ಸಹ ಅಂಥ ವಿದ್ಯಾರ್ಥಿಗಳಿಗೂ ಸಹ ಇನ್ನೊಂದು ಅವಕಾಶ ಕೊಡಲಾಗಿದೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, ಯಾರು ಅಪ್ಲೋಡ್ ಮಾಡಿಲ್ವೋ ಇದುವರೆಗೂ ಆ ವಿದ್ಯಾರ್ಥಿಗಳು ಮತ್ತು ಅಪ್ಲೋಡ್ ಮಾಡಿದ್ದು ಡಿಕ್ಲರೇಷನ್ ಮಾಡಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶ ಕೊಡಲಾಗಿದೆ. 15 ಅಕ್ಟೋಬರ್ನಿಂದ 18 ಅಕ್ಟೋಬರ್ವರೆಗೆ ಕೊನೆಯ ಅವಕಾಶವಿರುತ್ತೆ. ಈ ದಿನಾಂಕದೊಳಗಡೆ ದಯವಿಟ್ಟು ನೀವು ಇದನ್ನು ಅಪ್ಲೋಡ್ ಮಾಡಿ. ನಂತರ ವೆರಿಫಿಕೇಷನ್ ಆಗುತ್ತೆ, ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ನಂತರ ನೀವು ಆನ್ಲೈನ್ ಆಪ್ಷನ್ ಎಂಟ್ರಿನ ನೀವು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಸಹ ದಿನಾಂಕವನ್ನು ಭಾಳ ಬೇಗನೆ ಬಿಡಲಾಗುತ್ತೆ. ಸೊ ಡೇಟ್ನ ಮಿಸ್ ಮಾಡ್ಕೊಳ್ಬೇಡಿ. ಇದು ಕ್ಲಿಯರ್ಲಿ ನೋಟಿಫಿಕೇಷನಲ್ಲಿ ಕೊಡಲಾಗಿದೆ. ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಇದು ಅಂತಿಮ ಅವಕಾಶವಾಗಿರುತ್ತೆ. ಓಕೆ, ಐ ಹೋಪ್ ನಿಮಗೆ ಇದು ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಹೆಲ್ಪ್ ಮಾಡಿ. ಸೊ ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.